ಲಂಡನ್ ಬುಕ್ ಆಫ್ ರೆಕಾರ್ಡ್ಸ್ ಶಕ್ತಿ ಯೋಜನೆ ಸೇರಿರುವಂತಹ ವಿಚಾರವನ್ನೇ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದು ಇನ್ ಡೀಟೇಲ್ ಆಗಿ ಯಾವ ರೀತಿ ನಿನ್ನೆ ಸಿದ್ದರಾಮಯ್ಯ ಅವರು ಒಂದು ಟ್ವೀಟ್ ಅನ್ನ ಮಾಡಿದ್ರು. ತಮ್ಮ ಎಕ್ಸ್ ಖಾತೆಯಲ್ಲಿ ಖುಷಿಯ ವಿಚಾರ ಅಂತ ಹಂಚಿಕೊಂಡ್ರು. ನಮ್ಮ ರಾಜ್ಯದ ನಮ್ಮ ಸರ್ಕಾರದ ಶಕ್ತಿ ಯೋಜನೆ ವಿಶ್ವ ಮನ್ನಣೆಯನ್ನ ಪಡೆದಿದೆ. ಲಂಡನ್ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ಇದು ಖ್ಯಾತಿಯನ್ನ ಪಡೆದಿದೆ, ಸೇರಿದೆ ಅನ್ನುವಂತಹ 10 ಹಲವು ವಿಚಾರಗಳನ್ನ ಹಂಚಿಕೊಂಡ್ರು. ಆದ್ರೆ ಅದರ ಅಸಲಿಯತ್ತೇನು ಅಂತ ಈಗ ಜಗಜ್ಜಾಹೀರಾಗಿದೆ. ಅಸಲಿಗೆ ಲಂಡನ್ ಬುಕ್ ಆಫ್ ರೆಕಾರ್ಡ್ಸ್ ಅನ್ನುವಂತ ಸಂಸ್ಥೆ ಇದೆಯಾ? ಶಕ್ತಿ ಯೋಜನೆಗೆ ಮನ್ನಣೆ ಸಿಕ್ಕಿದ್ದು ಯಾರಿಂದ? ಒಂದೇ ಮಾತಲ್ಲಿ ಹೇಳಬೇಕು ಅಂತಂದ್ರೆ ಇದು ಫೇಕ್ ಅನ್ನುವಂತ ವಿಚಾರಗಳು ಈಗ ಗೊತ್ತಾಗ್ತಾ ಇದೆ. ಇದೇ ಈಗ ಸಿದ್ದರಾಮಯ್ಯ ಸರ್ಕಾರ ಮುಜುಗರಕ್ಕೆ ಕಾರಣ ಆಗುವಂತೆ ಮಾಡಿದೆ. ನೋಡ್ತಾ ಹೋಗೋಣ. ಮೊದಲು ಸಿದ್ದರಾಮಯ್ಯ ಅವರ ಟ್ವೀಟ್ ನೋಡಿ. ಇದು ಸಿದ್ದರಾಮಯ್ಯ ಅವರ ಟ್ವೀಟ್. ಸಿದ್ದರಾಮಯ್ಯ ಅವರು ಇಲ್ಲಿ ಟ್ವೀಟ್ ಮಾಡಿ ಸ್ಪಷ್ಟವಾಗಿ ಹೇಳ್ತಾ ಹೋಗ್ತಾರೆ, ಕರ್ನಾಟಕ ಎಂಟರ್ಸ್ ದ ಗ್ಲೋಬಲ್ ಸ್ಟೇಜ್ ವಿತ್ 2 ಹಿಸ್ಟಾರಿಕ್ ವರ್ಲ್ಡ್ ರೆಕಾರ್ಡ್ಸ್ ಸರ್ಟಿಫೈಡ್ ಬೈ ದ ಲಂಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್. ಲಂಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಅಂತ ಬರೀತಾರೆ. ಯಾಕೆ? ಶಕ್ತಿ ಸ್ಕೀಮ್ ಅಂತ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಶಕ್ತಿ ಸ್ಕೀಮ್ ಲಾರ್ಜೆಸ್ಟ್ ನಂಬರ್ ಆಫ್ ಫ್ರೀ ಬಸ್ ರೈಡ್ಸ್ ಅವೈಲಬಲ್ ಬೈ ವುಮನ್ ಅಂತ ಹೇಳ್ತಾರೆ. ಎಷ್ಟು ಜನ ಇಲ್ಲಿ ಪ್ರಯಾಣ ಮಾಡ್ತಾರೆ, ಇದರಿಂದ ಸರ್ಕಾರಕ್ಕೆ ಯಾವ ರೀತಿ ಅನುಕೂಲ ಆಗಿದೆ, ನಾವು ವುಮನ್ ಎಂಪವರ್ಮೆಂಟ್ ಅನ್ನ ಯಾವ ರೀತಿ ಪ್ರೋತ್ಸಾಹ ಮಾಡ್ತೀವಿ, ಈ ಎಲ್ಲ ವಿಚಾರಗಳನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಾರೆ. ಬಹಳ ಮುಖ್ಯವಾಗಿ ಇವೆಲ್ಲವನ್ನು ನೀವು ಗಮನಿಸುವ ಅಗತ್ಯ ಇಲ್ಲ ವೀಕ್ಷಕರೇ. ಸಿದ್ದರಾಮಯ್ಯ ಅವರು ಮೊದಲ ಲೈನ್, ಕರ್ನಾಟಕ ಎಂಟರ್ಸ್ ದ ಗ್ಲೋಬಲ್ ಸ್ಟೇಜ್ ವಿತ್ 2 ಹಿಸ್ಟಾರಿಕ್ ವರ್ಲ್ಡ್ ರೆಕಾರ್ಡ್ಸ್ ಸರ್ಟಿಫೈಡ್ ಬೈ ದ ಲಂಡನ್ ಬುಕ್ ಆಫ್ ರೆಕಾರ್ಡ್ಸ್. ಲಂಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಶಕ್ತಿ ಸ್ಕೀಮ್ ಅಂತ ಬರೆದಾರಲ್ಲ, ಇದನ್ನ ಒಂದು ನೀವು ಗಮನದಲ್ಲಿಟ್ಕೊಂಡು. ಇದು ನಿನ್ನೆ ಮಾಡಿದಂತಹ ಸಿದ್ದರಾಮಯ್ಯ ಅವರ ಟ್ವೀಟ್. ಇದಾದ್ಮೇಲೆ ನೆಕ್ಸ್ಟ್ ಏನಾಯ್ತು? ಈಗ ಲಂಡನ್ ಬುಕ್ ವರ್ಲ್ಡ್ ರೆಕಾರ್ಡ್ಸ್ ಇದೆಯಾ, ಆ ಸರ್ಟಿಫಿಕೇಟ್ ಅನ್ನು ಕೂಡ ಅವರು ಅಲ್ಲಿ ಪೋಸ್ಟ್ ಮಾಡ್ತಾರೆ. ಇದರಲ್ಲಿ ಮಜಾ ಏನಿದೆ ಅಂತ ನೋಡಿ. ಯುನೈಟೆಡ್ ಕಿಂಗ್ಡಮ್ ಸರ್ಟಿಫಿಕೇಟ್ ಅಂತಿದೆ. ವರ್ಲ್ಡ್ ರೆಕಾರ್ಡ್ ನೋಡಿ, ಇಲ್ಲಿ ಒಂದು ರೆಪ್ಯೂಟೆಡ್ ಕಂಪನಿ ಯಾವುದೇ ಕಾರಣಕ್ಕೂ ತಾನು ಕೊಡುವಂತಹ ಸರ್ಟಿಫಿಕೇಟ್ ಅಲ್ಲಿ ಈ ರೀತಿಯ ಮಿಸ್ಟೇಕ್ಸ್ ಅನ್ನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಕ್ರಿಯೇಷನ್ ಫೇಕ್ ಆಗಿದೆ ಅನ್ನೋದಕ್ಕೆ 4 ಮಾರ್ಕ್ ಮಾಡಿ ನಿಮ್ ಮುಂದೆ ನಾವು ಇಡ್ತಾ ಇದೀವಿ. ಒಂದ್ ಕಡೆ ರೆಕಾರ್ಡ್ಸ್ ಅಂತ ಇದೆ, ಆ ಲೋಗೋದಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಅಂತ ಏನಿದೆ, ಇಲ್ಲಿ ರೆಕಾರ್ಡ್ಸ್ ಅಂತ ಇರೋದು, ಇಲ್ಲಿ ರೆಕಾರ್ಡ್ ಅಂತ ಯಾಕೆ ಬಂತು? ಒಂದ್ ಕಡೆ ರೆಕಾರ್ಡ್ಸ್ ಅಂತ ಇದೆ, ಒಂದ್ ಕಡೆ ರೆಕಾರ್ಡ್ ಅಂತ ಇದೆ. ಇದು ಇಷ್ಟಕ್ಕೆ ಮುಗಿಲಿಲ್ಲ ವೀಕ್ಷಕರೇ. ಕೆಳಗಡೆ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್, ಇಲ್ಲಿಯೂ ಕೂಡ ಇಲ್ಲಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಅಂತಿದೆ, ಇಲ್ಲಿ ರೆಕಾರ್ಡ್ ಅಂತಿದೆ. ಒಂದ್ ಕಡೆ ರೆಕಾರ್ಡ್ಸ್, ಒಂದ್ ಕಡೆ ರೆಕಾರ್ಡ್, ಮತ್ತೊಂದ್ ಕಡೆ ರೆಕಾರ್ಡ್ಸ್, ಮತ್ತೊಂದ್ ಕಡೆ ರೆಕಾರ್ಡ್. ಒಂದು ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಯುನೈಟೆಡ್ ಕಿಂಗ್ಡಮ್ ಸರ್ಟಿಫಿಕೇಟ್ ಕೊಡುವಂತವರು ಈ ರೀತಿ ಒಂದ್ ಕಡೆ ವರ್ಲ್ಡ್ ಅಂತ ಬರೆದು, ಮತ್ತೊಂದ್ ಕಡೆ ರೆಕಾರ್ಡ್ ಅಂತ ಬರೆದು, ಇನ್ನೊಂದ್ ಕಡೆ ರೆಕಾರ್ಡ್ಸ್ ಅಂತ ಬರೆದು ಈ ರೀತಿ ಮಿಸ್ಟೇಕ್ ಮಾಡೋದಕ್ಕೆ ಸಾಧ್ಯನಾ? ಇದೇ ಫೇಕ್ ಸರ್ಟಿಫಿಕೇಟ್. ಇದರಲ್ಲಿ ಸಂಪೂರ್ಣವಾಗಿ ಫೇಕ್. ಕಾಪಿ ಮಾಡೋರು ಕೂಡ ಸರಿಯಾಗಿ ಕಾಪಿ ಮಾಡಕ್ ಬಂದಿಲ್ಲ ಅನ್ನುವಂತ ಗಂಭೀರ ಆರೋಪವನ್ನ ಈಗ ವಿರೋಧ ಪಕ್ಷದವರು ವಿತ್ ದಿಸ್ ಸರ್ಟಿಫಿಕೇಟ್ ಟ್ವೀಟ್ ಮಾಡಿ ಸರ್ಕಾರಕ್ಕೆ ಮುಜುಗರ ಆಗೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ನಿಮ್ಮ ಕಣ್ಣೆದುರುಗಡೆ ಇದೆ ವೀಕ್ಷಕರೇ. ಇದಾದ್ಮೇಲೆ ಈಗ ಅಸಲಿಯತ್ ಏನಂತಂದ್ರೆ, ನಿನ್ನೆ ಇವರು ಟ್ವೀಟ್ ಮಾಡ್ತಾರೆ ಲಂಡನ್ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ಶಕ್ತಿ ಯೋಜನೆ ಮನ್ನಣೆಯನ್ನ ಪಡೆದಿದೆ ಅಂತ. ಆದ್ರೆ ಅಸಲಿಯತ್ ಏನ್ ಗೊತ್ತಾ? ಲಂಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ is a private limited company in the UK. The company was dissolved as of 15th July 2025 according to UK companies. According to UK companies, the company was dissolved as of 15th July. 15ನೇ ಜುಲೈಗೆ ಈ ಲಂಡನ್ ಬುಕ್ ಆಫ್ ರೆಕಾರ್ಡ್ಸ್ ಅನ್ನುವಂತ ಕಂಪನಿ ಕ್ಲೋಸ್ ಆಗಿದೆ. ಜುಲೈಗೆ ಕ್ಲೋಸ್ ಆಗಿದೆ ಅಂದ್ಮೇಲೆ ನಿನ್ನೆ ಇವ್ರಿಗೆ ಯಾರು ಕೊಟ್ಟರು ಈ ವರ್ಲ್ಡ್ ರೆಕಾರ್ಡ್ ಸರ್ಟಿಫಿಕೇಟ್ ನ? This does not appear authentic. Here is the link for dissolution ಅಂತ ಆ ಲಿಂಕ್ ಅನ್ನು ಕೂಡ ಅವರು ಕೊಟ್ಟಿದ್ದಾರೆ. ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂತಹ ವೀಕ್ಷಕರೇ, ಲಂಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಈಸ್ ಅ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಇನ್ ದ UK, ಅಂದ್ರೆ ಯುನೈಟೆಡ್ ಕಿಂಗ್ಡಮ್. ದ ಕಂಪನಿ ವಾಸ್ ಡಿಸಾಲ್ವ್ಡ್ ಆಸ್ ಆಫ್ 15th July 2025 ಅಕಾರ್ಡಿಂಗ್ ಟು UK ಕಂಪನೀಸ್ ಹೌಸ್. 15ನೇ ಜುಲೈನ 2025ನೇ ಇಸ್ವಿ 3 ತಿಂಗಳ ಹಿಂದೆನೆ ಕ್ಲೋಸ್ ಆಗಿರುವಂತಹ ಈ LBWR ಲಂಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ಗೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಈಗ ಯಾರು ಈ ಸರ್ಟಿಫಿಕೇಟ್ ಅನ್ನ ಕೊಟ್ಟರು? ಎಲ್ಲಿಂದ ಸರ್ಟಿಫಿಕೇಟ್ ಕೊಟ್ಟರು?
ಇದು ಈಗ ಬಿಗ್ ಕ್ವಶನ್ ಆಗಿದೆ. 3 ತಿಂಗಳ ಹಿಂದೆ ಕ್ಲೋಸ್ ಆದಂತ ಕಂಪನಿ ಈಗ ಇವರಿಗೆ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ಶಕ್ತಿ ಯೋಜನೆ ಸ್ಕೀಮ್ ಅನ್ನ ಬಣ್ಣಿಸಲಾಗಿದೆ, ವರ್ಣಿಸಲಾಗಿದೆ. ನಮ್ಮ ಸ್ಕೀಮ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಸೇರಿದೆ ಅಂತ ಹೇಳ್ತಿದ್ದಾರೆ. ಇದು ಅಸಲಿಯತ್ ಇನ್ನೊಂದು ನೋಡಿ ವೀಕ್ಷಕರೇ. ಸಿದ್ದರಾಮಯ್ಯ ಅವರಿಗೆ ಅಸಲಿಯತ್ ಗೊತ್ತಾದ ಮೇಲೆ, ವಿರೋಧ ಪಕ್ಷದವರು ಈ ಅಸಲಿಯತ್ತನ್ನ ಟ್ವೀಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ, ಅವರಿಗೆ ಎಂಬ್ರಾಸ್ಮೆಂಟ್ ಆಗೋದಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ರಿಸಲ್ಟ್ ಇದು. ಇದೇನು ಅಂತಂದ್ರೆ ಸಿದ್ದರಾಮಯ್ಯ ಅವರು ಮಾಡಿದ್ದ ಟ್ವೀಟ್ ಡಿಲೀಟ್ ಮಾಡಿರೋದು. ದಿಸ್ ಪೇಜ್ ಡಸಂಟ್ ಎಕ್ಸಿಸ್ಟ್, ಟ್ರೈ ಸರ್ಚಿಂಗ್ ಫಾರ್ ಸಮಥಿಂಗ್ ಎಲ್ಸ್. ಇದನ್ನು ಸ್ಕ್ರೀನ್ ಶಾಟ್ ಮಾಡಿ ನಾವು ತೋರಿಸ್ತಾ ಇರೋದು ಉದ್ದೇಶ ಏನಂತಂದ್ರೆ, ಸಿದ್ದರಾಮಯ್ಯ ಅವರು ನಿನ್ನೆ ಮಾಡಿದ್ದ ಟ್ವೀಟ್ ಇವತ್ತು ಡಿಲೀಟ್. ಕಾರಣ ಅಸಲಿಯತ್ತು ಜಗಜ್ಜಾಹೀರಾಯಿತು, ಫೇಕ್ ಅನ್ನುವಂಥದ್ದು ಗೊತ್ತಾಯಿತು. ಅರೆ, ಜನರ ಮುಂದೆ ಸಿದ್ದರಾಮಯ್ಯ ಸರ್ಕಾರ ನಗೆ ಪಾಟ್ಲಿಗೆ ಈಡಾಗುವಂತ ಉದ್ದೇಶ ಏನಿದೆ? ನಿಮ್ಮ ಶಕ್ತಿ ಸ್ಕೀಮ್ ಅನ್ನ ಎಲ್ಲರೂ ಕೂಡ ಹಾಡಿ ಹೊಗಳ್ತಾರೆ, ಅದರಲ್ಲಿ ಯಾವ ಸಂಶಯನೂ ಇಲ್ಲ. ಆರಂಭದಲ್ಲಿ ಈ ಲಂಡನ್ ಬುಕ್ ಆಫ್ ರೆಕಾರ್ಡ್ಸ್ ಶಕ್ತಿ ಯೋಜನೆ ಸೇರಿರುವಂತಹ ವಿಚಾರವನ್ನೇ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಅದು ಇನ್ ಡೀಟೇಲ್ ಆಗಿ. ಯಾವ ರೀತಿ ನಿನ್ನೆ ಸಿದ್ದರಾಮಯ್ಯ ಅವರು ಒಂದು ಟ್ವೀಟ್ ಅನ್ನ ಮಾಡಿದ್ರು, ತಮ್ಮ ಎಕ್ಸ್ ಖಾತೆಯಲ್ಲಿ ಖುಷಿಯ ವಿಚಾರ ಅಂತ ಹಂಚಿಕೊಂಡ್ರು. ನಮ್ಮ ರಾಜ್ಯದ, ನಮ್ಮ ಸರ್ಕಾರದ ಶಕ್ತಿ ಯೋಜನೆ ವಿಶ್ವ ಮನ್ನಣೆಯನ್ನ ಪಡೆದಿದೆ, ಲಂಡನ್ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ಇದು ಖ್ಯಾತಿಯನ್ನ ಪಡೆದಿದೆ, ಸೇರಿದೆ ಅನ್ನುವಂತಹ 10 ಹಲವು ವಿಚಾರಗಳನ್ನ ಹಂಚಿಕೊಂಡ್ರು. ಆದ್ರೆ ಅದರ ಅಸಲಿಯತ್ತೇನು ಅಂತ ಈಗ ಜಗಜ್ಜಾಹೀರಾಗಿದೆ. ಅಸಲಿಗೆ ಲಂಡನ್ ಬುಕ್ ಆಫ್ ರೆಕಾರ್ಡ್ಸ್ ಅನ್ನುವಂತ ಸಂಸ್ಥೆ ಇದೆಯಾ? ಶಕ್ತಿ ಯೋಜನೆಗೆ ಮನ್ನಣೆ ಸಿಕ್ಕಿದ್ದು ಯಾರಿಂದ? ಒಂದೇ ಮಾತಲ್ಲಿ ಹೇಳಬೇಕು ಅಂತಂದ್ರೆ ಇದು ಫೇಕ್ ಅನ್ನುವಂತ ವಿಚಾರಗಳು ಈಗ ಗೊತ್ತಾಗ್ತಾ ಇದೆ. ಇದೇ ಈಗ ಸಿದ್ದರಾಮಯ್ಯ ಸರ್ಕಾರ ಮುಜುಗರಕ್ಕೆ ಕಾರಣ ಆಗುವಂತೆ ಮಾಡಿದೆ. ನೋಡ್ತಾ ಹೋಗೋಣ. ಮೊದಲು ಸಿದ್ದರಾಮಯ್ಯ ಅವರ ಟ್ವೀಟ್ ನೋಡಿ. ಇದು ಸಿದ್ದರಾಮಯ್ಯ ಅವರ ಟ್ವೀಟ್. ಸಿದ್ದರಾಮಯ್ಯ ಅವರು ಇಲ್ಲಿ ಟ್ವೀಟ್ ಮಾಡಿ ಸ್ಪಷ್ಟವಾಗಿ ಹೇಳ್ತಾ ಹೋಗ್ತಾರೆ, ಕರ್ನಾಟಕ ಎಂಟರ್ಸ್ ದ ಗ್ಲೋಬಲ್ ಸ್ಟೇಜ್ ವಿತ್ 2 ಹಿಸ್ಟಾರಿಕ್ ವರ್ಲ್ಡ್ ರೆಕಾರ್ಡ್ಸ್ ಸರ್ಟಿಫೈಡ್ ಬೈ ದ ಲಂಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್. ಲಂಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಅಂತ ಬರೀತಾರೆ. ಯಾಕೆ? ಶಕ್ತಿ ಸ್ಕೀಮ್ ಅಂತ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಶಕ್ತಿ ಸ್ಕೀಮ್ ಲಾರ್ಜೆಸ್ಟ್ ನಂಬರ್ ಆಫ್ ಫ್ರೀ ಬಸ್ ರೈಡ್ಸ್ ಅವೈಲಬಲ್ ಬೈ ವುಮನ್ ಅಂತ ಹೇಳ್ತಾರೆ. ಎಷ್ಟು ಜನ ಇಲ್ಲಿ ಪ್ರಯಾಣ ಮಾಡ್ತಾರೆ, ಇದರಿಂದ ಸರ್ಕಾರಕ್ಕೆ ಯಾವ ರೀತಿ ಅನುಕೂಲ ಆಗಿದೆ, ನಾವು ವುಮನ್ ಎಂಪವರ್ಮೆಂಟ್ ಅನ್ನ ಯಾವ ರೀತಿ ಪ್ರೋತ್ಸಾಹ ಮಾಡ್ತೀವಿ, ಈ ಎಲ್ಲ ವಿಚಾರಗಳನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಾರೆ. ಬಹಳ ಮುಖ್ಯವಾಗಿ ಇವೆಲ್ಲವನ್ನು ನೀವು ಗಮನಿಸುವ ಅಗತ್ಯ ಇಲ್ಲ ವೀಕ್ಷಕರೇ. ಸಿದ್ದರಾಮಯ್ಯ ಅವರು ಮೊದಲ ಲೈನ್, ಕರ್ನಾಟಕ ಎಂಟರ್ಸ್ ದ ಗ್ಲೋಬಲ್ ಸ್ಟೇಜ್ ವಿತ್ 2 ಹಿಸ್ಟಾರಿಕ್ ವರ್ಲ್ಡ್ ರೆಕಾರ್ಡ್ಸ್ ಸರ್ಟಿಫೈಡ್ ಬೈ ದ ಲಂಡನ್ ಬುಕ್ ಆಫ್ ರೆಕಾರ್ಡ್ಸ್. ಲಂಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಶಕ್ತಿ ಸ್ಕೀಮ್ ಅಂತ ಬರೆದಾರಲ್ಲ, ಇದನ್ನ ಒಂದು ನೀವು ಗಮನದಲ್ಲಿಟ್ಕೊಂಡು. ಇದು ನಿನ್ನೆ ಮಾಡಿದಂತಹ ಸಿದ್ದರಾಮಯ್ಯ ಅವರ ಟ್ವೀಟ್. ಇದಾದ್ಮೇಲೆ ನೆಕ್ಸ್ಟ್ ಏನಾಯ್ತು? ಈಗ ಲಂಡನ್ ಬುಕ್ ವರ್ಲ್ಡ್ ರೆಕಾರ್ಡ್ಸ್ ಇದೆಯಾ, ಆ ಸರ್ಟಿಫಿಕೇಟ್ ಅನ್ನು ಕೂಡ ಅವರು ಅಲ್ಲಿ ಪೋಸ್ಟ್ ಮಾಡ್ತಾರೆ. ಇದರಲ್ಲಿ ಮಜಾ ಏನಿದೆ ಅಂತ ನೋಡಿ. ಯುನೈಟೆಡ್ ಕಿಂಗ್ಡಮ್ ಸರ್ಟಿಫಿಕೇಟ್ ಅಂತಿದೆ, ವರ್ಲ್ಡ್ ರೆಕಾರ್ಡ್ ನೋಡಿ. ಇಲ್ಲಿ ಒಂದು ರೆಪ್ಯೂಟೆಡ್ ಕಂಪನಿ ಯಾವುದೇ ಕಾರಣಕ್ಕೂ ತಾನು ಕೊಡುವಂತಹ ಸರ್ಟಿಫಿಕೇಟ್ ಅಲ್ಲಿ ಈ ರೀತಿಯ ಮಿಸ್ಟೇಕ್ಸ್ ಅನ್ನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಕ್ರಿಯೇಷನ್ ಫೇಕ್ ಆಗಿದೆ ಅನ್ನೋದಕ್ಕೆ 4